ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಮದುವೆಗೆ ಹೊರಟಿದ್ದೇನೆ, ನಾನು ಮತ್ತು ಹಸ್ಬೆಂಡು. ಅಜ್ಜಿ ಬರ್ತಾರೆ ಅಂತ ಹೇಳಿದ್ರು ಒಟ್ಟಿಗೆ. ಚಿಕ್ಕಮ್ಮನ ಮಗಳ ಮದುವೆ, ಹಾಗೆ ಹೋಗ್ತೀವಿ. ಕತ್ರಿಯಲ್ಲಿ ಮದುವೆ ಇವತ್ತು 18 ತಾರೀಕು ಸಂಡೇ. ಹಾಗೆ ಹೊರಟಿದ್ದೇವೆ ನಾವು. ಅಮ್ಮ ಮತ್ತು ಅಜ್ಜಿ ನಮ್ಮ ಕಾರಲ್ಲೇ ಬಂದರು, ಬಾಕಿಯವರೆಲ್ಲ ನನ್ನ ಕಾರಲ್ಲೇ ಬಂದರು. ಹಾಗೆ ಮದುವೆ ಮನೆಗೆ ತಲುಪಿದ್ವಿ ನಾವು. ಹುಡುಗಿ ರೆಡಿಯಾಗಿ ಕೂತಿದ್ದಾಳೆ. ಇಲ್ಲಿ ಹುಡುಗಿಗೆ ಕಾಲುಂಗುರ ಹಾಕುವ ಶಾಸ್ತ್ರ ನಡೀತಾ ಇದೆ. ನಮ್ಮದರಲ್ಲಿ ಅತ್ತಿಗೆ ಆಗುವವರು ಕಾಲುಂಗುರ ಹಾಕೋದು. ಹಾಗೆ ಮಾವನ ಮಗಳು ಕಾಲುಂಗುರ ಹಾಕ್ತಾ ಇದ್ದಾಳೆ. ತುಳಸಿ ಕಟ್ಟೆಯ ಎದುರುಗಡೆ ಕೂತು ಹಾಲಿಗೆ ಕಾಲುಂಗುರನ ಹಾಕಿ ಅದರಿಂದ ತೆಗೆದು ಹೆಣ್ಮಗಳಿಗೆ ಹಾಕಲಿಕ್ಕೆ ನಮ್ಮದರಲ್ಲಿ ಈ ಥರ ಶಾಸ್ತ್ರ. ಫಸ್ಟಿಗೆ ನಾವು ಇವರ ಮನೆ ಹತ್ತಿರ ಕೊರಗಜ್ಜಂದು ಹಾಗೆ ಗುಳಿಗ ದೈವದ್ದು ಕಟ್ಟೆ ಇದೆ. ಹಾಗೆ ಅಲ್ಲಿಗೆ ಹೋಗಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಮದುವೆ ದಿಬ್ಬನ ಹೊರಟಿದ್ದು. ಹಾಗೆ ನಾವು ಹಾಲಿಗೆ ತಲುಪಿದ್ವಿ. ಕತ್ರಿ ಮಲ್ಲಿಕಟ್ಟೆಯಲ್ಲಿರುವ ಲೈನ್ ಸೇವಾ ಸದನದಲ್ಲಿ ಮದುವೆ ನಡೆಯೋದು. ಹೊರಗೆ ನಿಂತಿದ್ದೇವೆ. ಹಾಗೆ ನಮ್ಮ ಪೀಶ ಬೇಬಿ ಈಗ ರೆಡಿಯಾಗಿದ್ದಾರೆ ನೋಡಿ. ಹಾಗೆ ನಾವು ಫಸ್ಟ್ ರೀಚ್ ಆದ್ವಿ. ಆಮೇಲೆ ಗಂಡಿನ ಕಡೆಯವರು ಬಂದರು. ಹಾಗೆ ಗಂಡಿನ ಕಡೆಯವರಾಗಿರ್ಬೋದು, ಹೆಣ್ಣಿನ ಕಡೆಯವರಾಗಿರ್ಬೋದು ಬಂದ ತಕ್ಷಣ ಹಾಲ್ ಒಳಗೆ ಹೋಗುವ ಹಾಗೆ ಇಲ್ಲ. ಹೊರಗಡೆ ಒಂದು ಶಾಸ್ತ್ರ ಮಾಡಲಿಕ್ಕಿದೆ, ಅದನ್ನು ಮಾಡಲಿಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ. ಇದನ್ನು ನಾವು ತುಳುವಲ್ಲಿ ಎದುಕೊನ್ನಿ ಅಂತ ಹೇಳ್ತೀವಿ. ಬಟ್ ಕನ್ನಡದಲ್ಲಿ ನನಗೆ ಅದರ ವರ್ಡ್ ಗೊತ್ತಿಲ್ಲ. ಅಂದರೆ ನಾವು ಒಂದು 5 ಜನ ಮುತ್ತೈದೆಯರು, ಹಾಗೆ ಗಂಡಿನ ಕಡೆಯಿಂದ ಒಂದು 5 ಜನ ಮುತ್ತೈದೆಯರು ಎದುರು ನಿಂತ್ಕೊಂಡು ಈ ಥರ ಅರಿಶಿನ ಕುಂಕುಮ, ಹಾಗೆ ಅಕ್ಷತೆ ಕಾಳು, ಹೂವು, ಹಾಗೆ ರೋಸ್ ವಾಟರ್ ಈ ಥರ ಇಟ್ಕೊಂಡು ಗಂಡಿನ ಕಡೆಯವರಿಗೆ ಹೆಣ್ಣಿನ ಕಡೆಯವರಿಗೆ ಕೊಡಲಿಕ್ಕೆ, ಹಾಗೆ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರಿಗೆ ಕೊಡಲಿಕ್ಕೆ. ಹಾಗೆ ಲಾಸ್ಟಿಗೆ ಅಕ್ಷತೆ ಕಾಲನ್ನು ಹೆಣ್ಣಿನ ತಲೆಗೆ ಹಾಕಿ ಗಂಡಿನ ಕಡೆಯಿಂದ ಅತ್ತಿಗೆ ಆಗುವವರು ಹೆಣ್ಣನ್ನು ಹಾಲ್ ಒಳಗೆ ಕರ್ಕೊಂಡು ಹೋಗಲಿಕ್ಕೆ. ಇಷ್ಟೆಲ್ಲ ರೆಡಿ ಮಾಡುವಾಗ ಮದುಮಗನ ಎಂಟ್ರಿ ಆಯಿತು.
ಬೈಕ್ ಮಾಡಿ ಆಗಿದೆ. ಬರೀರ ಅದಕ್ಕೆ ಚಿನ್ನ ಕೊಡ ಇವರಿಗೆ ಎಂಗೇಜ್ಮೆಂಟ್ ಆಗಿಲ್ಲ. ಮೊದಲು ಫಸ್ಟಿಗೆ ಮದುವೆ ಫಿಕ್ಸ್ ಮಾಡಿ ಡೇಟ್ ಫಿಕ್ಸ್ ಮಾಡಿದ್ವಿ ಅಷ್ಟೇ. ಹಾಗೆ ಹಾಲಲ್ಲಿ ಫಸ್ಟ್ ಎಂಗೇಜ್ಮೆಂಟ್ ನಡೀತಾ ಇದೆ. ಹಾಗೆ ಎಂಗೇಜ್ಮೆಂಟ್ ಸಾರಿ ಕೊಡ್ತಾ ಇದ್ದಾರೆ ಅಲ್ಲಿ. ಹಾಗೆ ಇಲ್ಲಿ ಧಾರೆ ಸೀರೆ, ಹೂವು ಮತ್ತು ಕರಿಮಣಿ ಒಟ್ಟಿಗೆ ಇಟ್ಟು ಕೊಡ್ತಾ ಇದ್ದಾರೆ. ಎಂಗೇಜ್ಮೆಂಟ್ ರಿಂಗ್ ಹಾಕ್ತಾ ಇದ್ದಾರೆ. ಎಂಗೇಜ್ಮೆಂಟ್ ಆದ ಮೇಲೆ ಮದುಮಗಳು ಧಾರೆ ಸೀರೆ ಉಟ್ಟು
ಮದುಮಗ ರೆಡಿಯಾಗಲಿಕ್ಕೆ ಹೋಗಿದ್ದಾರೆ. ಹಾಗೆ ಹುಡುಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾಳೆ ರೂಮಲ್ಲಿ. ಹಾಗೆ ಎಲ್ಲ ವೀಡಿಯೋನ ನನಗೆ ತೆಗೀಲಿಕ್ಕೆ ಆಗಲಿಲ್ಲ. ಕೆಲವೊಂದು ಸ್ವಲ್ಪ ವೀಡಿಯೋನ ನನ್ನ ಹಸ್ಬೆಂಡ್ ಶೂಟ್ ಮಾಡಿರೋದು, ಅದನ್ನೇ ನಾನು ವೀಡಿಯೋ ಅಪ್ಲೋಡ್ ಮಾಡಿರೋದು. ಹಾಗೆ ಆರಕ್ಷತೆ ಕಾರ್ಯಕ್ರಮದ ಯಾವುದೇ ವೀಡಿಯೋನೂ ನನಗೆ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಹಾಗೆ ಇನ್ನೂ ನಾನು ವೀಡಿಯೋ ಹಾಕೋದು ಹುಡುಗನಿಗೆ ಊಟ ಬಡಿಸುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಕ್ರಮ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ಮದುಮಗನಿಗೆ ನಮ್ಮ ಹುಡುಗಿ ಊಟ ಬಡಿಸಬೇಕು. ಊಟ ಬಡಿಸೋಕ್ಕಿಂತ ಮುಂಚೆ ಮದುಮಗ ಏನಾದರೂ ಗಿಫ್ಟ್ ಕೊಡಬೇಕು. ಏನು ಗಿಫ್ಟ್ ಕೊಡ್ತಾರೆ ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ. ಅವ್ರು ಫಸ್ಟಿಗೆ ಊಟ ಬಡಿಸಲ್ಲ, ಅವ್ರು ಗಿಫ್ಟ್ ಕೊಟ್ಟ ನಂತರ ಬಡಿಸಬೇಕು. ಹಾಗೆ ಅವರು ಏನು ಮಾಡಿದರು ಅಂತ ನೀವೇ ನೋಡಿ. ಫಸ್ಟಿಗೆ ಏನು ಗಿಫ್ಟ್ ಕೊಟ್ಟರು. ಫಸ್ಟಿಗೆ ಈಗ ಖಾಲಿ ಬಾಕ್ಸ್ ಕೊಟ್ಟು ಅವನ್ನ ಫೂಲ್ ಮಾಡಿಬಿಟ್ರು. ಕೊನೆಗೆ ಕೊಟ್ಟರು ಗೋಲ್ಡ್ ಗಿಫ್ಟ್ ನಕ್ಲಿಸ್ ಕೊಟ್ಟಿದ್ದರು. ತುಂಬ ಚೆಂದ ಇದೆ ಅದರ ನಕ್ಲಿಸ್ ನೋಡಲಿಕ್ಕೆ. ಹಾಗೆ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಹಾಗೆ ನಾನು ಕೆಲವೊಂದು ಫೋಟೋನ ಶೇರ್ ಮಾಡ್ತಾ ಇದ್ದೀನಿ. ಮದುವೆ ಮನೇಲಿ ತೆಗೆದದ್ದು ಹಾಗೆ ಹಾಲಲ್ಲಿ ತೆಗೆದಂಥ ಫೋಟೋನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಈ ವಿಡಿಯೋನ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡಿನ್ನರಿಗೆ ಹೊರಟಿದ್ದೇವೆ ನಾವು ಇವತ್ತು. ಕೊಲ್ಯದಲ್ಲಿ ಡಿನ್ನರ್ ಚಿಕ್ಕಮ್ಮನ ಮಗಳದ್ದು. ಹಾಗೆ ಹೊರಟಿದ್ದೇವೆ. ಮದುಮಗಳು ಗಂಡಿನ ಮನೆಗೆ ಹೋಗಿ ವಾಪಸ್ ಬಂದಿದ್ಲು ಅವತ್ತೇ. ಹಾಗೆ ಮಾರನೇ ದಿವಸ ಸೋಮವಾರ ದಿವಸ ಮದುಮಗ ಹಾಗೆ ಮನೆಯವರು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ. ಹಾಗೆ ಊಟ ಎಲ್ಲ ಆಗಿ ಅವರು ಕರ್ಕೊಂಡು ಹೋದರು. ಹಾಗೆ ಬುಧವಾರ ದಿವಸ ನಾವು ಅವಳನ್ನ ಕರ್ಕೊಂಡು ಬರಲಿಕ್ಕೆ, ಹಾಗೆ ಆ ವಿಡಿಯೋನ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾ. ಹಾಗೆ ನಾವು ಮದುಮಗಳನ್ನ ಕರ್ಕೊಂಡು ಬರಲಿಕ್ಕೆ ಕಾಟಿಪಲ್ಯಕ್ಕೆ ಹೊರಟಿದ್ದೇವೆ. ನಾನು, ಹಸ್ಬೆಂಡ್, ಅಮ್ಮ, ಅಜ್ಜಿ, ಅತ್ತಿಗೆ ಹಾಗೆ ಪ್ರೀಶಾ. ಹಾಗೆ ಅಣ್ಣನವರೆಲ್ಲ ಅಲ್ಲಿಗೆ ಬರ್ತಾರೆ ಡೈರೆಕ್ಟ್. ಮಳೆ ಇದ್ದ ಕಾರಣ ಅವರು ಡಿನ್ನರ್ನ ಹಾಲಲ್ಲಿ ಇಟ್ಟರು. ಹಾಗೆ ಹಾಲಲ್ಲಿ ಊಟ ಎಲ್ಲ ಮಾಡಿ ಅವರ ಮನೆಗೆ ಹೋಗಿ ಬಂದ್ವಿ. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.